6-7 ವರ್ಷದ ಚಿಕ್ಕ ಹುಡುಗ ಇವತ್ತು ಕಂಪ್ಲೀಟ್ ಆಗಿ ಇಂಡಿಯಾದ ನಮ್ಮ ಭಾರತದ ರಿಯಾಲಿಟಿನ ಬಟಾ ಬಯಲ್ ಮಾಡಿದ್ದಾನೆ. ಎಂಥ ರಿಯಾಲಿಟಿ ಹೇಳಿದಾನೆ ಅಂತ ಹೇಳಿದ್ರೆ, ಎಲ್ಲಾರು ಈ ಮೀಡಿಯಾದವರಾಗಿರ್ಬೋದು, ಈ ಪೊಲಿಟಿಷಿಯನ್ಗಳಾಗಿರ್ಬೋದು, ಅಥವಾ ಯಾರ್ಯಾರು ಇಲ್ಲ ಗುರು ಧರ್ಮಕ್ಕೋಸ್ಕರ ಅಲ್ಲ ಅವ್ರನ್ನ ಕೊಂದಿದ್ದು ಅಂತೆಲ್ಲ ವಾದ ಮಾಡ್ಕೊಂಡು ಕೂತಿದಾರೋ ಅವ್ರಿಗೆಲ್ಲ ಕಪಾಳ ಕೊಡ್ದಂಗಾಗಿದೆ ಇದು. ಅವನ ಅಲ್ಲೇ ಕಣ್ಮುಂದೆ ಇದ್ದು ಅವ್ರ ತಂದೆ ಸಾವನ್ನ ನೋಡಿ, ಆಯ್ತಾ, ಗಂಡ ಹೆಂಡತಿ ಇಬ್ರು ಭಯ ಬಿದ್ದು ಏನಂತಾರೆ, ಬರೀ ಧರ್ಮಕ್ಕೋಸ್ಕರ ನಮ್ಮನ್ನು ಕೊಲ್ತಾ ಇದಾರಲ್ಲಪ್ಪ ಅನ್ನೋ ಒಂದು ಲಾಸ್ಟ್ ಮೂಮೆಂಟ್ನ ಈ ಪುಟ್ಟ ಹುಡುಗ ನಿಂತ್ಕೊಂಡು ನೋಡಿರೋ ಆ ರಿಯಾಲಿಟಿನ ಹೇಳ್ತಾ ಇದ್ರೆ ಎಂಥವ್ರಿಗೂ ಏನ್ ಇಂಥ ನೀಚರು ಇರ್ತಾರ, ಟೆರರಿಸ್ಟ್ ಮನ್ಸು ಇಷ್ಟು ಹೀನಾಯವಾಗಿರುತ್ತಾ ಅನ್ನೋದು ನಮ್ಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಕಾಡುತ್ತೆ ಇಲ್ಲಿ. ಯಾಕಂದ್ರೆ ಆ ಹುಡುಗ ಮತ್ತೆ ಪಾಪ ಇವ್ರ ತಂದೆ ತಾಯಿ ಮತ್ತೆ ಇವಳು ಏನಂತಾರೆ ಒಬ್ಳು ಮಗಳು, 4 ಜನ ಟ್ರಿಪ್ಗೆ ಅಂತ ಹೋದವರಲ್ಲಿ ಇವತ್ತು ಅವ್ರ ತಂದೆನ ಕಳ್ಕೊಂಡು ಬರೀ 3 ಜನ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ, ಇನ್ನು ಯಾವ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಬಾರ್ಡರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಏನಂತಾರೆ 370 ಆರ್ಟಿಕಲ್ ಎಲ್ಲ ಹಾಕ್ಬಿಟ್ಟು ಇವಾಗ ಕಂಪ್ಲೀಟ್ ಸೇಫು ಕಾಶ್ಮೀರು, ಎಲೆಕ್ಷನ್ ಎಲ್ಲ ಮಾಡಿದ್ರು, ಇನ್ನೆಲ್ಲ ಸೇಫು, ಇಲ್ಲ ಅಲ್ಲಿ ಏನು ನಡೆಯಲ್ಲ ಅಂತ ಹೇಳಿದವರು ಇವತ್ತು 28 ಜನ ಅಮಾಯಕರು ಸಾವಾಗಿದೆ ಅಂತ ಹೇಳಿದ್ರೆ ಇದು ಕೊನೆ ಯಾರು? ಆ ಹುಡುಗ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಅಲ್ಲಿ ನಡೆದಿದ್ದು ಇಷ್ಟೇ. ಇಲ್ಲಿ ಇಬ್ರು ಬಂದರು, ನಿಂತ್ಕೊಂಡ್ರು, ಏನಂತಾರೆ ಮುಸಲ್ಮಾನ್ನ ಮತ್ತು ಹಿಂದೂಗಳನ್ನ ಸಪ್ರೇಟ್ ಮಾಡೋದ್ರು. ಕೇಳಿದ್ರು ಅಲ್ಲಿ ಯಾರ್ಯಾರು ಮುಸ್ಲಿಮ್ ಇದ್ದಾರೋ ಈ ಕಡೆ ಬನ್ನಿ, ಯಾರ್ಯಾರು ಹಿಂದೂ ಇದ್ದಾರೋ ಈ ಕಡೆ ಬನ್ನಿ ಅಂದ್ಬಿಟ್ಟು. ಬರೀ ಗಂಡಸ್ರನ್ನ ಮಾತ್ರ. ಇನ್ನು ಹೆಣ್ಮಕ್ಳನ್ನ ಏನಂತಾರೆ, ಹೆಣ್ಣು ಹುಡುಗರನ್ನ ಮತ್ತು ಈ ಚಿಕ್ಕ ಹುಡುಗರನ್ನೆಲ್ಲ ಸಪ್ರೇಟ್ ಮಾಡಿ ಅಲ್ಲಿ ಏನಂತಾರೆ ಒಂದು ಗುಡ್ಡ ಮಾಡಿ ಇಟ್ಬಿಟ್ಟಿದ್ರು ಅಲ್ಲಿ. ಇನ್ನು ಯಾರು ಹಿಂದೂ ಗಂಡಸರು ಇದ್ದಾರೋ ಅವ್ರನ್ನೆಲ್ಲ ಕೇಳಿದಿಷ್ಟೇ, ನೀನು ಹಿಂದೂನಾ ಮುಸ್ಲಿಮಾ ಅಂತ. ಅವ್ನು ಹಿಂದೂ ಅಂತ ಹೇಳಿದ್ರೆ ಒಂದೇ ಒಂದು ಪಿಟ್ಟಿಕ್ ಅಂತ ಮಾತಾಡೋಕೆ ಬಿಟ್ಟಿಲ್ವಂತೆ. ಏಕಾಏಕಿ ಶೂಟೌಟ್, ಒಂದು ಚೂರು ಮಾತಾಡೋಕೆ ಬಿಟ್ಟಿಲ್ವಂತ. ಅವ್ರು ಮಾತಾಡಿದ್ರೆ ಶೂಟೌಟ್. ಈ ಥರ ಪುಟ್ಟ ಹುಡುಗರುಗಳ ಮುಂದೆ ಹಿಂಗೆ ಶೂಟೌಟ್ ಮಾಡಿದ್ರೆ ಅವ್ರ ಮನಸ್ಥಿತಿ ಯಾವ ಮಟ್ಟಿಗೆ ಏನಂತಾರೆ ನೋವು ಆಗ್ಬಹುದು ಅನ್ನೋದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ನೀನು ಮುಸಲ್ಮಾನ್ ಆಗಿದ್ರೆ ನೀನು ಫ್ರೀ, ನೀನು ಹಿಂದೂ ಆಗಿದ್ರೆ ನೀನು ಇಲ್ಲೇ, ನಿನ್ನ ಕತೆ ಇಲ್ಲೇ ಮುಗೀತು, ನೀನು ಇಲ್ಲೇ ಇವತ್ತು ಸ್ಪಾಟ್ ಔಟ್. ಏನಾಗ್ತಿದೆ ಅಲ್ಲಿ? ಬಾರ್ಡರ್ ಸೆಕ್ಯೂರಿಟಿ ಏನಾಗಿತ್ತು? ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಕಾಶ್ಮೀರ್ ಅಂತ ಹೇಳಿದ್ಮೇಲೆ ಕಂಪ್ಲೀಟ್ ಸೆಕ್ಯೂರ್ಡ್ ಆಗಿರಬೇಕು, ಎಲ್ಲ ಫುಲ್ ಮಿಲಿಟರಿ ಬೇಸ್ಗಳೆಲ್ಲ ಇರುತ್ತೆ. ಮಿಲಿಟರಿ ಬೇಸ್ ಇತ್ತಂತೆ. ಇವ್ರು ಇದ್ದಿದ್ದು ಒಂದು ದೊಡ್ಡ ಎತ್ತರದ ಪ್ರದೇಶದಲ್ಲಿ, ಅಲ್ಲಿ ಯಾರೋ ಟೂರಿಸ್ಟ್ ಅವರೆಲ್ಲ ಹೋಗಿದ್ರು, ಮಿಲಿಟರಿ ಬೇಸ್ ಕೆಳಗಡೆ ಇತ್ತಂತೆ. ಅದೇ ಸಮಯದಲ್ಲಿ ಈ ಟೆರರಿಸ್ಟ್ಗಳು ಆ ಟೈಮ್ನ ನೋಡಿಕೊಂಡು ಬಂದು ಪಟ್ ಅಂತ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಿಲ್ವಂತವ್ರು. ಜಸ್ಟ್ ಸಪ್ರೇಟ್ ಮಾಡಿದ್ದು, ನೀನು ಮುಸಲ್ಮಾನ್ ಆಗಿರೋ ಈ ಕಡೆ ನಿಂತ್ಕೊ, ನೀನು ಹಿಂದೂ ಆಗಿರೋ ಈ ಕಡೆ ನಿಂತ್ಕೊ ಅಂದ್ಬಿಟ್ಟು ಹಿಂದೂ ಅವ್ರನ್ನೆಲ್ಲ ಯಾರ್ಯಾರು ಹಿಂದೂ ಇದ್ದಾರ ಗಂಡಸರುಗಳನ್ನ ಒಂದೊಂದೇ ಏಟಲ್ಲಿ ಬರೀ 2 ನಿಮಿಷದಲ್ಲಿ ಎಲ್ಲರನ್ನೂ ಮಟಾಶ್ ಮಾಡಿ ಬಿಸಾಕ್ಬಿಟ್ರಂತ. ಆ ಮಟ್ಟಿಗೆ ಆಯ್ತಾ ನಮ್ಮ ದೇಶದ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಬಾರ್ಡರ್ ಸೆಕ್ಯೂರಿಟಿಗಳಾಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿಗಳ ಮೇಲೆ ನಾವು ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ. ಬಟ್ ಏನಾಗಿತ್ತು ಅವತ್ತು? ಸೆಕ್ಯೂರಿಟಿ ಎಲ್ಲೋಗಿತ್ತು? 28 ಜನ ಸಾಯೋವರೆಗೂ ಆಯ್ತಾ, ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅಲ್ಲಿ ಮಿಲಿಟರಿ ಬೇಸ್ ಬಂತಲ್ಲಿ. ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮಿಲಿಟರಿ ಬೇಸ್ ಬಂತಂತಲ್ಲಿ. ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಕತೆ ಮುಗಿದೋಗಿತ್ತು. ಏನಾಗ್ತಿದೆ ಅನ್ನೋದು ಇಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕು. ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಬರೀ ಧರ್ಮ, ಜಾತಿ ಭಾಷೆ ಅದು ಇದು ಅಂದ್ಕೊಂಡು ಕಿತ್ತಾಡೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ ಹೊರತು, ಆಯ್ತಾ, ಅಲ್ಲಿ ಏನಾಗ್ತಿದೆ ನಮ್ಮ ದೇಶದಲ್ಲಿ ಉಳುಕು ತೊಳಕುಗಳು ಏನು, ನಮ್ಮ ದೇಶದಲ್ಲೇ ಇಟ್ಕೊಂಡು ನಮ್ಗೆ ವೈರಿಗಳಾಗಿ ನಿಂತಿರೋರು ಯಾರ್ಯಾರು ಅನ್ನೋದು ಯಾರು ಇಲ್ಲಿ ಕಂಡಿಡಿಯೋಕೆ ಆಗ್ತಿಲ್ಲ. ಇಲ್ಲಿ ಅವ್ರವ್ರ ವೋಟ್ ಬ್ಯಾಂಕ್ಗಳನ್ನ ಟೈಟ್ ಮಾಡ್ಕೊತಾ ಇದ್ದಾರೆ. ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಆ ಜಾತಿ ಬಗ್ಗೆ ಮಾತಾಡು, ಈ ಜಾತಿ ಬಗ್ಗೆ ಮಾತಾಡು ಅನ್ಕೊಂಡು ಜಾತಿ ಅನ್ಕೊಂಡು, ಆಯ್ತಾ, ಇವತ್ತು ಹಿಂದೂಗಳ ಕಗ್ಗೊಲೆ ಆಗ್ತಿದೆಯಲ್ಲ ಅಲ್ಲಿ, ಅದ್ಯಾರು ಕ್ವಶನ್ ಮಾರ್ಕೆ ಮಾಡಕ್ಕೆ ಅಲ್ಲಿ ಯಾರಿಗೂ ಧೈರ್ಯನೇ ಇಲ್ಲ. ಅಲ್ಲಿ ಆ ಪುಟ್ಟ ಹುಡುಗ ಹೇಳಿದಿಷ್ಟೇ, ಹಿಂದೂಗಳು ಕಂಡ್ರೆ ಅವ್ರಿಗಾಗಲ್ಲ, ಏಕಾಏಕಿ ಕೇಳ್ತಾರೆ ನಿಮ್ಮ ಧರ್ಮ ಯಾವುದು ಅಂತ ಪಟ್ ಅಂತ ಶೂಟ್ ಮಾಡಿ ಬಿಸಾಕ್ತಾರೆ. ಇಷ್ಟೇ ಅಲ್ಲಿ ನಡೆದಿದ್ದು. ಇಷ್ಟೇ, ನಿನ್ನ ಧರ್ಮ ಬೇರೆದು, ನೀನು ಹಿಂದೂ ಅವನು. ನನಗೆ ಇಲ್ಲೊಂದು ದೊಡ್ಡ ಕ್ವಶನ್ ಮಾರ್ಕ್ ಬರೋದು, ನಾವು ಪಾಕಿಸ್ತಾನದಲ್ಲಿದ್ದೀವ, ಬಾಂಗ್ಲಾದೇಶದಲ್ಲಿದ್ದೀವ, ಅಥವಾ ಬೇರೆ ದೇಶದಲ್ಲಿದ್ದೀವ, ಹಿಂಗೆ ನಡ್ಕೊಂಡು ಸಾಯೋ ಪರಿಸ್ಥಿತಿ ಬಂದು ನಿಂತಿದೆಯಲ್ಲ. ಕಾಶ್ಮೀರಲ್ಲಿ ನಮ್ಮ ದೇಶದವರೇ ಆದ ಪ್ರಜೆಗಳು ಇವತ್ತು ನಡ್ಕೊಂಡು ಒಂಥರ ಭಯದ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗಿದೆ ಇಲ್ಲಿ. ಬರೀ ನಾವು ಬೇಡದಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಬೇಡದಿರೋ ವಿಷಯಗಳ ಬಗ್ಗೆ ನಮ್ಮ ದೇಶದಲ್ಲಿ ಚರ್ಚೆಗಳು ನಡೀತವೆ ಹೊರತು, ಎಲ್ಲಿ ಉಳುಕು ತೊಡುಕುಗಳಿದೆ, ಏನು ಸರಿ ಮಾಡಬೇಕು, ಯಾಕೆ ಹಿಂಗೆ ಆಗ್ತಿದೆ, ಏನಂತಾರೆ 2-3 ವರ್ಷ 3-4 ವರ್ಷ ಆಗ್ತಾ ಈ ಯಾರು ಬಂದು ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಎಲ್ಲಿ ವೀಕ್ ಆಗ್ತಿದೆ, ಎಲ್ಲಿ ಪಾತ್ ಹೋಲ್ಸ್ಗಳಿದೆ ಅನ್ನೋದು ಒಂದು ಏನಂತಾರೆ ಡೀಪಾಗಿ ಅನಾಲಿಸಿಸ್ ಮಾಡಿ ನೋಡಬೇಕಾಗತ್ತೆ. ಇವಾಗ ಹೋಗಿ ಅವ್ರು ಟೆರರ್ನೆಲ್ಲ ಅಟ್ಯಾಕ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಪಾಕಿಸ್ತಾನಲ್ಲಿ ಇವತ್ತು ನೀರು ನಿಲ್ಸಿದ್ವಿ, ಎಲ್ಲ ನಿಲ್ಸಿದ್ವಿ, ಆಯಿತು. ಬಟ್ ಹೋಗಿರೋ ಜೀವ ವಾಪಸ್ ಕೊಡೋಕ್ಕಾಗತ್ತಾ? ಆಗೋದಿಲ್ಲ. ಅದು ಹೋಗಿರೋ ಜೀವ ಯಾವತ್ತೂ ವಾಪಸ್ ಬರಲ್ಲ. ಇವತ್ತು ಆ ಹುಡುಗ ಹೇಳಿದಿಷ್ಟು. ಅವನು ಎಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ, ಮೀಡಿಯಾ ಮುಂದೆ ನಿಂತ್ಕೊಂಡು ಬೇರೆಯವರಾಗಿದ್ರೆ ನಡ್ಕೊಂಡು ಕೂತ್ಕೊಬಿಟ್ಟಿರೋರು. ಮೀಡಿಯಾ ನೋಡಿ ಎದ್ರುಕೊಂಡಂದಲ್ಲ, ಏನಂತಾರೆ ಆ ಸೀನ್ನ ನೋಡಿ ಅವ್ರ ಕಂಪ್ಲೀಟಾಗಿ ಆ ಹುಡುಗನ ಮುಂದೆನೆ ಅವ್ರ ತಂದೆ ಸಾಯ್ಬೇಕಾಗಿರೋದು ಆ ಸೀನ್ಗಳನ್ನೆಲ್ಲ ನೋಡ್ತಿದ್ರೆ ಎಂಥವ್ರಿಗಾದ್ರೂ ಹೋಗಿ ಕೋಮಾಗಿ ಹೋಗ್ಬಿಡೋರು, ಇಲ್ಲ ಬೆಡ್ಡಲ್ಲಿ ಅಡ್ಮಿಟ್ ಆಗಿಬಿಟ್ಟಿರೋರು. ಅವ್ನು ಡೈರೆಕ್ಟಾಗಿ ಮುಖಾಮುಖಿ ಹೇಳ್ತಾ ಇದ್ದಾನೆ, ಇಷ್ಟೇ ಗುರು ನಡೆದಿದ್ದು, ಧರ್ಮಕ್ಕೋಸ್ಕರ ನಮ್ಮ ಕೊಲೆ ಆಗಿತ್ತು, ಇಷ್ಟೇ ಆಗಿತ್ತು, ಧರ್ಮಕ್ಕೋಸ್ಕರ. ಮುಸಲ್ಮಾನ್ ಬೇರೆ, ಹಿಂದೂ ಬೇರೆ, ಇಲ್ಲಿ ಯಾರೂ ಒಂದೇ ಅಲ್ಲ ಇಲ್ಲಿ ಅನ್ನೋ ರೀತಿ ಅವರು ಬಂದರು, ಗುಂಡಿಟ್ಟರು, ಸಾಯಿಸಿದ್ರು. ನಮ್ಮ ದೇಶದಲ್ಲಿ ಈ ಪಾತೋಲ್ನ, ಈ ಕ್ವಶನ್ ಯಾರು ಮಾಡಲ್ವೋ, ಈ ಕ್ವಶನಿಂಗ್ ಅನ್ನೋದು ಯಾವಾಗ ಬರಲ್ವೋ, ಆಯಿತಾ, ನಮ್ಮ ದೇಶದಲ್ಲಿ ಯಾವತ್ತು ಬೇಡದಿರೋ ವಿಷಯ ಬಿಟ್ಟು ಬೇಕಿರೋ ವಿಷಯಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸೆಕ್ಯೂರಿಟಿನ ಟೈಟ್ ಮಾಡಿ, ಆಯಿತಾ, ಇಂಥವು ಈ ಸಣ್ಣ ಸಣ್ಣ ದೇಶಗಳಿದೆಯಲ್ಲ, ನಾಯಿಗಳು ಕಜ್ಜಿ ನಾಯಿಗಳು, ಅಂಥವನ್ನೆಲ್ಲ ಆದಷ್ಟು ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಈ ರೀತಿ ಪದೇ ಪದೇ ಆಗೋದ್ರಲ್ಲಿ ಸಂದೇಹನೇ ಇಲ್ಲ.